Dear student, today I am going to explain in consignment accounting, that is calculation of closing stock. In the closing stock, ನಿನ್ನೆ ನಾನು ಎರಡು ಪ್ರಾಬ್ಲಮನ್ನು ನಾನು ಮಾಡಿದ್ದೆ. ದಟ್ ಈಸ್ ವಿತೌಟ್ ಲಾಸ್ ಪ್ರಾಬ್ಲಮನ್ನು ಮಾಡಿಸಿದೆ. ಈಗ ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್, ಇದ್ರದ್ದು ಒಂದೆರಡು ಪ್ರಾಬ್ಲಮ್ ಮಾಡ್ತೀನಿ. ಆಮೇಲೆ ಅಬ್ನಾರ್ಮಲ್ ಲಾಸ್, ನಾರ್ಮಲ್ ಲಾಸು ಇನ್ ದಿ ಗೋಡನ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅದನ್ನು ಸೇರಿಸಿ ಇನ್ನೊಂದು 4 ಪ್ರಾಬ್ಲಮನ್ನು ನೆಕ್ಸ್ಟ್ ಇನ್ನೆರಡು ದಿನದಲ್ಲಿ ಮಾಡ್ತೀನಿ ನಾನು. ಈಗ 2 ಪ್ರಾಬ್ಲಮನ್ನು ಮಾಡ್ಕೊಳ್ತೀನಿ ನಾನು. ದಿ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಗೂಡ್ಸ್ ಕನ್ಸೈನ್ಡ್ 500 kgs at ₹20 per kg. ಅಂದರೆ 500 kgsನ್ನು ಕನ್ಸೈನ್ ಮಾಡಿದ್ವಿ, ಪರ್ ಕೆ ಜಿ ₹20. ಫ್ರೈಟ್ ಆ್ಯಂಡ್ ಕ್ಯಾರೇಜ್ paid by the consignor, that is the non-recurring expenses, and consignee sold 300 kgs at ₹30 per kg. ಅಂದರೆ 300 kgsನ್ನು ಸೇಲ್ ಮಾಡಿದೆ ನಾನು. and incurred ₹1,000 as unloading expenses. That is unloading expenses. That is the non-recurring expenses. ಅದನ್ನು ನಾವು ಆ್ಯಡ್ ಮಾಡ್ಕೊತೀವಿ. ದೆನ್ ₹2,000 ಆ್ಯಸ್ ಗೋಡೌನ್ ರೆಂಟ್ ಆ್ಯಂಡ್ ₹1,000 ಆ್ಯಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇವೆರಡು ಸಹ ರೆಕರಿಂಗ್ ಎಕ್ಸ್ಪೆನ್ಸಸ್ಸು, ನಾವು ರೆಕಾರ್ಡ್ ಮಾಡಲಿಕ್ಕೆ ಹೋಗಲ್ಲ. ಪದೇ ಬರ್ತಕ್ಕಂಥ ಎಕ್ಸ್ಪೆನ್ಸಸ್ ಆಗಿ ನಾವು ಅದನ್ನು ರೆಕಾರ್ಡ್ ಮಾಡಲ್ಲ. ನೆಕ್ಸ್ಟು ದ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಓಕೆ, ನಾರ್ಮಲ್ ಲಾಸ್ ಡ್ಯೂ ಟು ಲೀಕೇಜ್ ಈಸ್ 50 kg ಇನ್ ಟ್ರಾನ್ಸಿಟ್. ದಟ್ ಈಸ್ ನಾರ್ಮಲ್ ಲಾಸ್. ಲೀಕೇಜ್ ಇನ್ ಟ್ರಾನ್ಸಿಟಲ್ಲಿ 50 kg ಅದು ಲೀಕೇಜ್ ಆಗಿದೆ. ದಟ್ ಈಸ್ ಟೇಕನ್ ಇಟ್ ಅಕೌಂಟ್. Show how the loss as well as unsold stock will be treated in the books of the consignor. ಕನ್ಸೈನರ್ ಬುಕ್ಕಲ್ಲಿ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೋಡಿ. ಇದನ್ನು ನಾವು ತೊಗೊಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಒಂದು ಟೇಬಲ್ ತೊಗೊತೀವಿ. ಆ ಟೇಬಲ್ ಹೇಳ್ತೀವಿ ನೋಡಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತೊಗೊತೀವಿ. ಅದಾದಮೇಲೆ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್, ಅದನ್ನು ಆ್ಯಡ್ ಮಾಡ್ತೀವಿ. ಮತ್ತು ಲೆಸ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಮೈನಸ್ ಮಾಡ್ತೀವಿ. ಮತ್ತು ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟನ್ನು ಮೈನಸ್ ಮಾಡ್ತೀವಿ. ಆಗ ನಮಗೆ ದಟ್ ಈಸ್ ಎ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟು ದಿ ಕನ್ಸೈನಿ ಬರುತ್ತೆ. ನಂತರ ಕನ್ಸೈನಿ ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ದಟ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ, ಅದನ್ನು ಆ್ಯಡ್ ಮಾಡ್ತೀವಿ. ಅಗೈನ್ ನಾರ್ಮಲ್ ಲಾಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸೈನಿ ಮೈನಸ್ ಮಾಡ್ತೀವಿ. ಅಬ್ನಾರ್ಮಲ್ ಲಾಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸೈನಿ ಮೈನಸ್ ಮಾಡ್ತೀವಿ. ಆಗ ನಾವು ಬರ್ತಕ್ಕಂಥದ್ದೇ ದಿ ಕಾಸ್ಟ್ ಆಫ್ ಗೂಡ್ಸ್ ಆನ್ ಸೇಲ್ಗೆ ರೆಡಿ ಇರ್ತಕ್ಕಂಥದ್ದು, ದಟ್ ಈಸ್ ಗೂಡ್ಸ್ ರೆಡಿ ಫಾರ್ ಸೇಲ್ಸ್ ಅಲ್ಲಿ ತೊಗೊತೀವಿ. ಅವೈಲಬಲ್ ಫಾರ್ ಸೇಲ್ಸ್ ತೊಗೊತೀವಿ. ನೆಕ್ಸ್ಟು ಲೆಸ್ ಸೇಲ್ಸನ್ನು ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ನಮಗೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ಆ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಪ್ರಪೋರ್ಷನೇಟಾಗಿ ನಾವು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ನಾವು ಲೆಕ್ಕ ಹಾಕ್ತೀವಿ. ದಿಸ್ ಇಸ್ ದ ಫಾರ್ಮೆಟ್, ಯೂಸರ್ ಫಾರ್ಮೆಟ್. ಈಗ ಇಲ್ಲಿ ಈ ಪ್ರಾಬ್ಲಮಲ್ಲಿ ಯಾವ್ಯಾವ ಇದೆ ನೋಡ್ಕೊಂಡು ಹೋಗ್ತೀವಿ ನಾವು. ದಟ್ ಈಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ at 20 per kg. ದಟ್ ಈಸ್ 500 kgs ಇಂಟು ₹20 per kg ಅಂತಂದರೆ 500 ಕ್ವಾಂಟಿಟಿ ₹10,000 ಬರುತ್ತೆ. ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್, ಫ್ರೈಟ್ ಆ್ಯಂಡ್ ಕ್ಯಾರೇಜ್, ಆ ಎರಡು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ಸು ₹4,000 ಆ್ಯಡ್ ಮಾಡ್ತೀವಿ. ಅಲ್ಲಿಗೆ ಗೂಡ್ಸ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ 500 ಕ್ವಾಂಟಿಟಿ 500 kgsನ್ನು ನಾವು ಟ್ರಾನ್ಸಿಟ್ ಮಾಡಿದ್ದೀವಿ. ದಟ್ ಈಸ್ ₹14,000 ಆಯಿತು ಕಾಸ್ಟ್, ಟೋಟಲ್ ಕಾಸ್ಟು. ನೆಕ್ಸ್ಟ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟಲ್ಲಿ ನಾರ್ಮಲ್ ಲಾಸ್ 50 kgs ಲೀಕೇಜ್ ಆಗಿದೆ. ಅಲ್ಲದೆ 500ಅಲ್ಲಿ ನಾವು 50 kgsನ್ನು ಮೈನಸ್ ಮಾಡ್ತೀವಿ, 450 ಬರುತ್ತೆ. ಕಾಸ್ಟ್ ಅಷ್ಟೇ ಇರುತ್ತೆ, ₹14,000. ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ, ಅಷ್ಟು ರಿಸೀವ್ ಮಾಡ್ತಾನೆ. ಇಲ್ಲಿ ಏನಾದರೂ ನಾವು ಅಬ್ನಾರ್ಮಲ್ ಲಾಸ್ ಇದ್ದರೆ ನಾವು ಅದನ್ನು ಕನ್ಸೈನರ್ ಇದರಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿದ್ದರೆ ಮೈನಸ್ ಮಾಡಬೇಕಾಗಿತ್ತು, ಇಲ್ಲಿಲ್ಲ. ನೆಕ್ಸ್ಟು ಅದಾದಮೇಲೆ ಈಗ ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನಿ ಅಷ್ಟು 450 ಕ್ವಾಂಟಿಟಿ 450 kg ರಿಸೀವ್ ಮಾಡ್ತಾನೆ. ದಟ್ ಈಸ್ ₹14,000 ಕಾಸ್ಟ್ ಬರ್ತಿದೆ. ಅಗೈನ್ ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ, ಒಂದು ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಇದೆ ₹2,000. ಇನ್ನು ಗೋಡೌನ್ ರೆಂಟು ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇವೆರಡು ಸಹ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಶುಡ್ ನಾಟ್ ಬಿ ಟೇಕನ್ ಇಟ್ ಅಕೌಂಟ್. ನಾವು ಹೇಳಿದ್ದೀವಿ ಓನ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಶುಡ್ ಬಿ ಟೇಕನ್ ಇಟ್ ಅಕೌಂಟ್. ಇಲ್ಲಿ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಮಾತ್ರ, ದಟ್ ಈಸ್ ₹1,000 ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸನ್ನು 14,000ಗೆ ಆ್ಯಡ್ ಮಾಡ್ಕೊತೀವಿ, 15,000 ಬಂತು. ದಟ್ ಈಸ್ ಅದಾದಮೇಲೆ ನೆಕ್ಸ್ಟು ನಾರ್ಮಲ್ ಲಾಸು ಮತ್ತು ಅಬ್ನಾರ್ಮಲ್ ಲಾಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸೈನಿ ಇದ್ದರೆ ನಾವು ಅದನ್ನು ಮೈನಸ್ ಮಾಡಬೇಕಾಗಿತ್ತು. ಈಗ ಯಾವ ಇಲ್ಲ. ಹಾಗಾಗಿ ಈಗ
ಅದನ್ನು ಟೋಟಲ್ ಮಾಡ್ತೀವಿ. ದಟ್ ಈಸ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಈಸ್ 450 kgs, ಟೋಟಲ್ ಕಾಸ್ಟು 15,000 rupees. ಓಕೆನಾ. ಅಗೈನ್ ಲೆಸ್ ಸೇಲ್ಸ್ ಎಷ್ಟು ಮಾಡಿದ್ವಿ ನಾವು 300 kgsನ್ನು ಸೇಲ್ ಮಾಡಿದ್ದೀವಿ, 300 ಮೈನಸ್ ಮಾಡ್ತೀವಿ. ಅಲ್ಲಿಗೆ 450 ಅವೈಲಬಲ್ ಸೇಲ್ ಇತ್ತು. ದಟ್ ಈಸ್ ಸೇಲ್ಸು ನಾವು 300 kgsನ್ನು ಸೇಲ್ ಮಾಡಿದ್ರೆ ನಮಗೆ 150 kgs ಕ್ಲೋಸಿಂಗ್ ಸ್ಟಾಕ್ ಉಳೀತು. ಆ 150 kg ಉಳ್ಕೊಳ್ತು. ಅದು ಕಾಸ್ಟ್ ಎಷ್ಟು? ಈ ಕಾಸ್ಟ್ ಲೆಕ್ಕ ಹಾಕ್ಬೇಕಾದ್ರೆ ನೀವು ಪ್ರಪೋರ್ಷನೇಟ್ ಯಾವುದು ತೊಗೊಬೇಕಪ್ಪ ಅಂದರೆ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇದೆಯಲ್ಲ, ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಿದೆ ಸೇಲು 450 kgs ಇದೆ. ಕಾಸ್ಟ್ ಎಷ್ಟು 15,000. ಇದನ್ನು ಲೆಕ್ಕಕ್ಕೆ ತೊಗೊಬೇಕು. ಅಲ್ಲಿಗೆ 15,000 rupees 450 kgಗಾದರೆ ಕ್ಲೋಸಿಂಗ್ ಸ್ಟಾಕು 150 kgಗೆ ಎಷ್ಟು ಬರುತ್ತೆ? ಅರ್ಥ ಆಯ್ತಾ ಪಾಯಿಂಟ್? ಅರ್ಥ ಮಾಡ್ಕೊಳ್ಳಿ. ಈಗ ಕ್ಲೋಸಿಂಗ್ ಸ್ಟಾಕು ಪ್ರಪೋರ್ಷನೇಟ್ ಮಾಡ್ಕೊಬೇಕಾದ್ರೆ ನೀವು ಯಾವುದು ತೊಗೊಬೇಕಪ್ಪ ಅಂದರೆ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇದೆಯಲ್ಲ, ದಟ್ ಈಸ್ 450 kg 15,000 rupees, ಅದನ್ನು ಲೆಕ್ಕಕ್ಕೆ ತೊಗೊತೀವಿ. ಅಲ್ಲಿಗೆ 15,000 rupees 450 kgಗಾದರೆ 150 kgಗೆ ಎಷ್ಟಾಯಿತು ನೋಡಿ ಲೆಕ್ಕ ಹಾಕಿದ್ದು ನೋಡಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕು ಅಲ್ಲಿ ನಾವು ಹೇಗೆ ಬೇಕಾದ್ರೂ ಮಾಡ್ಕೊಬೋದು. ದಟ್ ಈಸ್ 15,000 ಡಿವೈಡ್ ಬೈ 450 ಇಂಟು 150. ಓಕೆನಾ. ಅಲ್ಲಿ 15,000 ಇಂಟು 150 ಡಿವೈಡ್ ಬೈ 450 ಮಾಡಿದರೆ ಹಾಗೂ ಮಾಡಿದ್ರೆ ಅಷ್ಟೇ ಬರುತ್ತೆ, ಈಗ ಮಾಡಿದ್ರು ಅಷ್ಟೇ ಬರುತ್ತೆ. ಅಂದರೆ 15,000 rupees 450 kgಗಾದರೆ ಇಂಟು 150 kgಗೆ ಎಷ್ಟಾಗುತ್ತೆ 5,000 rupees ಬರುತ್ತೆ. ದಟ್ ಈಸ್ 5,000 rupees ಈಸ್ ಎ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆನಾ. ಅಲ್ಲಿ ನೋಡಿ ಗೋಡೌನ್ ರೆಂಟ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಬಿಕಾಸ್ ದೀಸ್ ಎಕ್ಸ್ಪೆನ್ಸಸ್ ಆರ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಅರ್ಥ ಆಯ್ತಾ? ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಈಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ ನೋಡಿ. ಇದೇ ಥರನೇ ಸಿಂಪಲ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ಸ್ ವಿತ್ ಎ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. Ram consigned 2,000 tons of coal at ₹50 per ton to Sham of Delhi. He paid 20,000 rupees as freight, non-recurring expenses. So, due to normal wastage, 1,950 tons only were received by Sham. ಅಲ್ಲಿಗೆ 2,000 ಟನ್ಸನ್ನು ಕಳಿಸಿದ್ದೀವಿ. ಆನ್ 1,950 ಟನ್ಸನ್ನು ಅವನು ರಿಸೀವ್ ಮಾಡ್ಕೊಂಡ್ರೆ 50 ಟನ್ಸು ನಮಗೆ ನಾರ್ಮಲ್ ವೇಸ್ಟೇಜ್ ಆಯಿತು ಅಂತಂತ. ಓಕೆನಾ. ಈ ಪೇಯ್ಡ್ 5,000 rupees ಆ್ಯಸ್ ಅನ್ಲೋಡಿಂಗ್ ಚಾರ್ಜಸ್. ಅನ್ಲೋಡಿಂಗ್ ಚಾರ್ಜಸ್ ಈಸ್ ಆಲ್ಸೋ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ಕೊತೀವಿ. ಗೂಡ್ಸ್ ವರ್ ಸೋಲ್ಡ್ 1,300 tons ಇಷ್ಟನ್ನು ಸೇಲ್ ಮಾಡಿದರೆ ರಿಮೈನಿಂಗ್ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್ ಅಂದರೆ ಟನ್ಸ್ ಉಳ್ಕೊಳುತ್ತೆ. ಅದನ್ನು ನಾವು ಪ್ರಪೋರ್ಷನೇಟಾಗಿ ವ್ಯಾಲ್ಯೂ ಮಾಡ್ಕೊತೀವಿ. ಮಾಮೂಲಿ ವ್ಯಾಟ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಮಾಮೂಲಿ ಕ್ವಾಂಟಿಟಿ ಅಮೌಂಟ್ ಹಾಕೊತೀವಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 2,000 ಟನ್ಸನ್ನು ಕಳಿಸ್ತೀವಿ ಇಂಟು 50 ಪರ್ ಟನ್ ಅಂತಂದರೆ 2,000 ಇಂಟು 50 ಅಂದರೆ 1,00,000 rupees ಬಂತು. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್ ಫ್ರೈಟ್ 20,000 rupees ತೊಗೊಂಡ್ವಿ. ಅಗೈನ್ ಕ್ವಾಂಟಿಟಿ 2,000 tons 1,20,000 rupees ಕಾಸ್ಟ್ ಬಂತು. ಲೆಸ್ ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ 50 kgsನ್ನು ಮೈನಸ್ ಮಾಡ್ತೀವಿ. ಇಲ್ಲಿ ದಟ್ ಈಸ್ ಅಬ್ನಾರ್ಮಲ್ ಲಾಸ್ ಇದ್ರೆ ಅದು ಸಹ ಮೈನಸ್ ಮಾಡ್ಕೊತೀವಿ. ಅಂದರೆ ಕನ್ಸೈನರ್ ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಬರುತ್ತೆ, ಮೈನಸ್ ಮಾಡ್ತೀವಿ. ಇಲ್ಲಿಲ್ಲ, ನಾರ್ಮಲ್ ಲಾಸನ್ನೇ ತೊಗೊತೀವಿ. ಅಲ್ಲಿಗೆ 50 kgsನ್ನು ನಾವು ಮೈನಸ್ ಮಾಡಿಕೊಂಡ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ದಿ ಕನ್ಸೈನ್ ಈಸ್ 1,950. ಇಲ್ಲ ಅವನು 50 kgs ಅಂತ 50 tons ಅಂತ ಕೊಟ್ಟಿಲ್ಲ, ಅಲ್ಲಿ ರಿಸೀವ್ಡ್ ಬೈ ದಿ ಕನ್ಸೈನಿ 1,950 ಅಂತಂತಂದರೆ ಅಲ್ಲಿಗೆ 2,000 ಟನ್ಸನ್ನು ಕಳಿಸಿದ್ದೀವಿ. 1,950 ಟನ್ಸನ್ನು ರಿಸೀವ್ ಮಾಡಿದ್ರೆ 50 tons ಈಸ್ ನಾರ್ಮಲ್ ವೇಸ್ಟೇಜ್ ಅಂತ, ನಾರ್ಮಲ್ ಲಾಸ್ ಅಂತ ನಾವು ಮೈನಸ್ ಮಾಡಿದ್ವಿ. ಅಲ್ಲಿಗೆ 1,950 ಟನ್ಸನ್ನು ರಿಸೀವ್ ಮಾಡಿರೋದೇ ಕಾಸ್ಟು 1,20,000 rupees. ಓಕೆನಾ. ಈಗ ಕನ್ಸೈನಿ ಹ್ಯಾಂಡ್ ಓವರ್ ಬಂತು ಗೂಡ್ಸು. ನೆಕ್ಸ್ಟ್ ಈಗ ಕನ್ಸೈನಿ ಹ್ಯಾಂಡ್ ಓವರ್ ಬಂದಮೇಲೆ ಅವನು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅವನು ಮಾಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊತೀವಿ. ಅವನ ಹ್ಯಾಂಡ್ ಓವರಲ್ಲಿ ನಾರ್ಮಲ್ ಲಾಸ್ ಆದರೆ ಅಬ್ನಾರ್ಮಲ್ ಲಾಸ್ ಆದರೆ ಮೈನಸ್ ಮಾಡ್ತೀವಿ. ಓಕೆನಾ. ಪ್ರಾಬ್ಲಮಲ್ಲಿ ಇದ್ದರೆ ಈಗ ನೋಡಿ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ ಅನ್ಲೋಡಿಂಗ್ ಚಾರ್ಜಸ್ 5,000 rupees ಕಾಸ್ಟ್ಗೆ ಆ್ಯಡ್ ಮಾಡ್ಕೊತೀವಿ. ಅಲ್ಲಿಗೆ ಇಲ್ಲಿ ಅದಾದಮೇಲೆ ಯಾವುದು ನಾರ್ಮಲ್ ದಟ್ ಈಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಆಯಿತು. ನಾರ್ಮಲ್ ಲಾಸು ಮತ್ತು ಅಬ್ನಾರ್ಮಲ್ ಲಾಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಕನ್ಸೈನಿ ಯಾವುದೂ ಇಲ್ಲ. ಈಗ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಈಸ್ ಕ್ವಾಂಟಿಟಿ 1,950 tons ಸೇಲ್ಗೆ ರೆಡಿ ಇದೆ. ಕಾಸ್ಟು 1,25,000 rupees ಬಂತು. ಓಕೆನಾ. ಇದು ಮೈನ್ ಇಂಪಾರ್ಟೆಂಟ್ ಇಟ್ಕೊಳ್ಳಿ. ವ್ಯಾಲ್ಯೂ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇದೆಯಲ್ಲ, ಇದ್ರ ಬೇಸಿಸ್ ಮೇಲೆ ಪ್ರಪೋರ್ಷನೇಟ್ ಮೇಲೆ ನಾವು ಕ್ಲೋಸಿಂಗ್ ಸ್ಟಾಕನ್ನು ಮಾಡ್ಕೊತೀವಿ. ಓಕೆ. ಲೆಸ್ ಸೇಲ್ಸ್ ಎಷ್ಟು 1,300 ಟನ್ಸನ್ನು ಸೇಲ್ ಮಾಡಿದ್ವಿ. ಅಲ್ಲಿಗೆ 1,950 ಅವೈಲಬಲ್ ಇತ್ತು. 1,300 ಟನ್ಸನ್ನು ನಾವು ಸೇಲ್ ಮಾಡಿದ್ದೀವಿ ಅಂದರೆ ಇನ್ನು 650 ಉಳ್ಕೊಳ್ತು. ದಟ್ ಈಸ್ ಅ ಕ್ಲೋಸಿಂಗ್ ಸ್ಟಾಕ್. ಓಕೆನಾ. ಈಗ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಪ್ರಪೋರ್ಷನ್ ಮಾಡ್ಕೊಬೇಕಾದ್ರೆ ನಾವು ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಇದೆಯಲ್ಲ ಅದನ್ನು ನಾವು ಬೇಸಾಗಿ ತೊಗೊಬೇಕು. ದಟ್ ಈಸ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಿದೆ 1,25,000 rupees ಖರ್ಚಾಗಿದೆ. ಅದರ ಟನ್ಸ್ ಎಷ್ಟು ಕಾಸ್ಟು ಕ್ವಾಂಟಿಟಿ
1950 ಟನ್ಸ್. ನನಗೆ 1950 ಟನ್ಸ್ಗೆ 1,25,000 ಆದರೆ 650 ಟನ್ಸ್ಗೆ ಎಷ್ಟಾಯಿತು? ಅಲ್ಲಿಗೆ 1,25,000 ಡಿವೈಡ್ ಬೈ 1950 ಇಂಟು 650 ಮಾಡ್ಕೊತೀವಿ. ಅಥವಾ ಇಲ್ಲಿ ಪ್ರಾಬ್ಲಮ್ ಮಾಡಿದ್ವಲ್ಲ 1,25,000 ಇಂಟು 650 ಡಿವೈಡ್ ಬೈ 1950, ಅದು ಅಷ್ಟೇ ಬರುತ್ತೆ, 41,667. ದಟ್ ಈಸ್ ಎ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆನಾ? ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಸ್ಟಾಕ್.